ಬಾಗಲಕೋಟೆ ಸಂಘರ್ಷಕ್ಕೆ ಟ್ವಿಸ್ಟ್ ಕೊಟ್ಟ ಮುತಾಲಿಕ್. ಜಿಹಾದಿಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ಕುಮ್ಮಕ್ಕು ಸಿಕ್ಕಿದೆ. ಬಾಗಲಕೋಟೆ ಸಂಘರ್ಷಕ್ಕೆ ಈಗ ಮುತಾಲಿಕ್ ಅವರು ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನಪ್ಪಾ ಅದು ಟ್ವಿಸ್ಟ್ ಅಂತ ಅಂದ್ರೆ, ಜಿಹಾದಿಗಳಿಗೆ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕನ್ನ ಕೊಟ್ಟಿದೆ. ಸಿದ್ದು ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಫುಲ್ ಗರಂ ಆಗಿದ್ದಾರೆ. ಜಿಹಾದಿ ಮನಸ್ಸಿನವರು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಬಾಗಲಕೋಟೆ ಎಸ್ಪಿ ಅವರಿಗೂ ಕೂಡ ಕಲ್ಲು ಬಿದ್ದಿದೆ. ಕಲ್ಲು ತೂರಾಟ ನಡೆಸಿದ್ದು ಹಿಂದೂ ದ್ರೋಹಿ ಕೃತ್ಯ. ಶಿವಾಜಿಗೆ ಅವಮಾನ ಮಾಡಿದ್ದು ಹಿಂದೂ ಸಮಾಜಕ್ಕೆ ಮಾಡಿದ ದೊಡ್ಡ ಅಪಮಾನ. ಕಲ್ಲು ತೂರಿದವರ ಮೇಲೆ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಸಂಘರ್ಷಕ್ಕೆ ಈಗ ಮುತಾಲಿಕ್ ಅವರು ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಜಿಹಾದಿಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ಕುಮ್ಮಕ್ ಸಿಕ್ಕಿದೆ. ಸಿದ್ದು ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಅವರು ಫುಲ್ ಗರಂ ಆಗಿದ್ದಾರೆ. ಜಿಹಾದಿ ಮನಸ್ಸಿನವರು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಬಾಗಲಕೋಟೆ ಎಸ್ಪಿ ಅವರಿಗೂ ಕೂಡ ಕಲ್ಲು ಬಿದ್ದಿದೆ. ಕಲ್ಲು ತೂರಾಟ ನಡೆಸಿದ್ದು ಹಿಂದೂ ದ್ರೋಹಿ ಕೃತ್ಯ. ಶಿವಾಜಿಗೆ ಅವಮಾನ ಮಾಡಿದ್ದು ಹಿಂದೂ ಸಮಾಜಕ್ಕೆ ಮಾಡಿದ ದೊಡ್ಡ ಅವಮಾನ ಆಗಿದೆ. ಕಲ್ಲು ತೂರಿದವರ ಮೇಲೆ ಪ್ರಮೋದ್ ಮುತಾಲಿಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಸಂಘರ್ಷಕ್ಕೆ ಈಗ ಮುತಾಲಿಕ್ ಅವರು ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದವರು ಜಿಹಾದಿಗಳಿಗೆ ಕುಮ್ಮಕ್ ಕೊಟ್ಟಿದ್ದಾರೆ ಅಂತ ಆರೋಪವನ್ನು ಕೂಡ ಮಾಡಿದ್ದಾರೆ. ಹಾಗಾದ್ರೆ ಪ್ರಮೋದ್ ಮುತಾಲಿಕ್ ಅವರು ಏನು ಮಾತನಾಡಿದ್ದಾರೆ, ಅವರ ಆರೋಪಗಳೇನು ನೋಡೋಣ. 19ನೇ ತಾರೀಕು ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇದೊಂದು ಹಿಂದೂ ಸಮಾಜಕ್ಕೆ ಪ್ರೇರಕವಾದಂತಹ ಒಂದು ಜಯಂತಿ. ಹಿಂದೂಗಳು ಉಳಿದಿದ್ರೆ, ಹಿಂದೂಸ್ತಾನ ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ. ಸೊ ಅಂಥ ವೀರ ಧೀರ ಶಾಸ್ತ್ರತ್ವವನ್ನು ಮೂಡಿಸಿದಂತಹ ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರುಗಡೆಗೆ ಬಂದ ತಕ್ಷಣ ಕಲ್ಲು ಚಪ್ಪಲಿಯನ್ನು ಎಸೆತಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂತಹ ಕೃತ್ಯ. ಇದು ಈ ದೇಶದ್ರೋಹಿ ಕೃತ್ಯ, ಇದು ಹಿಂದೂ ದ್ರೋಹಿ ಕೃತ್ಯ. ಇದು ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಕಲ್ಲು ಎಸೆದಿದ್ದಲ್ಲ, ಇದು ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ದೇಶದ ಮೇಲೆ ಕಲ್ಲೆಸೆದಿದ್ದು ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಸೊ ಈ ರೀತಿಯ ಮಾನಸಿಕತೆ ಇದೆಯಲ್ಲ, ಈ ಮಾನಸಿಕತೆಯ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಇವತ್ತು ಕಲ್ಲು ಒಬ್ಬ SP ಅವರ ಮೇಲೆ ಬಿದ್ದಿದೆ, ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮೇಲೆ ಬಿದ್ದಿದೆ. ಅದೇ ಇನ್ನೊಂದು ಎಲ್ಲೋ ಬಿದ್ದಿತ್ತಂದ್ರೆ ಕಲ್ಲು ಬಿದ್ದಿಲ್ಲ, ಏನೋ ಆಗಿಲ್ಲ ಅಂತನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇತ್ತು, ಗೃಹ ಮಂತ್ರಿ ಹೇಳ್ತಾ ಇದ್ರು. ಇದೆಲ್ಲದಕ್ಕೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೇ ಹೊಣೆ. ಇದಕ್ಕೆ ಅವರಿಗೆ ಜಿಹಾದಿಗಳಿಗೆ ಕೊಡ್ತಾ ಇರುವಂತ ಕುಮ್ಮಕ್ಕೆ ಕಾರಣ ಅಂತನ್ನುವಂಥದ್ದು ಹೇಳ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ಮೆರವಣಿಗೆ ಮೇಲೆ ಕಲ್ಲು ಎಸೆಯೋದು ಅಂತಂದ್ರೆ ಎಂಥ ನೀಚರು, ಎಂಥ ದ್ರೋಹಿಗಳು. ಸೊ ಇವರನ್ನ, ಈ ಮಾನಸಿಕತೆಯನ್ನ ಮಟ್ಟ ಹಾಕುವವರಿಗೆ ಹಿಂದೂ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿಯಾಗಿ, ಒಟ್ಟಾಗಿ, ಒಂದಾಗಿ ಉತ್ತರ ಕೊಡಬೇಕಾಗಿದೆ. ಈ ಕೈಗಳಿಗೆ, ಕಲ್ಲು ಎಸೆಯುವಂತ ಕೈಗಳಿಗೆ ಬಲ ಕೊಟ್ಟಿದ್ದೇ ಹಿಂದೂ ಸಮಾಜ. ಅವರನ್ನ ಬಹಿಷ್ಕಾರ ಮಾಡುವಂತಹ ಪ್ರಕ್ರಿಯೆ ಮಾಡದೇ ಇರುವಂತಹ ಹಿಂದೂ ಸಮಾಜವೂ ಕೂಡ ಯೋಚನೆ ಮಾಡಬೇಕಾಗಿದೆ. ಸೊ ಛತ್ರಪತಿ ಶಿವಾಜಿಗೆ ಅವಮಾನ ಅಂತಂದ್ರೆ ಹಿಂದೂ ಸಮಾಜಕ್ಕೆ ಅವಮಾನ.